ನಮಸ್ಕಾರ ಎಲ್ರಿಗೂ. ನಾನು ಮಾರ್ಕೆಟ್ ರಿಸರ್ಚ್ ಮಾಡಬೇಕಾದ್ರೆ ಐ ಕೇಮ್ ಅಕ್ರಾಸ್ ಅ ವಿಡಿಯೋ ಆಫ್ ಅರುಂಧತಿ ನಾಗ್ನ. ಅವ್ರ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಶಿ ಸ್ಪೋಕ್ ಅಬೌಟ್ ದ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಅಂಡ್ ದ ಎಸ್ಥೆಟಿಕ್ಸ್ ಆಫ್ ರಿಯಾಲಿಟಿ ಶೋಸ್. ಯಾವ ಥರದ ಕ್ವಾಲಿಟಿ ಟೆಲಿವಿಷನ್ ಕೊಡ್ತಾ ಇರೋದು, ಮಿಡಿಯಾಕ್ರಿಟಿ. ಅದರಲ್ಲಿ ಕಥೆ ಆಗಲಿ, ಮೇಕಪ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಒಂದು ಎಸ್ಥೆಟಿಕ್ಕೇ ಇಲ್ಲ. ರಿಯಾಲಿಟಿನ ಟಚ್ ಮಾಡೋ ಅಂಥ ಒಂದು ಎಸ್ಥೆಟಿಕ್ ಇಲ್ಲ. ಸೊ ಟೆಲಿವಿಷನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಡಿರೆಕ್ಷನ್. ಯಾರಿಗೋಸ್ಕರ ಮಾಡ್ತಾ ಇರೋದು ಟೆಲಿವಿಷನ್? ಏನೂ ಕೆಲಸ ಇಲ್ಲ, ಮನೇಲಿ ಟೆಲಿವಿಷನ್ ಇದೆ, ಬರ್ತಾ ಇದೆ, ಫ್ರೀ ಮೀಡಿಯಮ್. ಅಡ್ವರ್ಟೈಸ್ಮೆಂಟ್ ಇರೋ ಮಾರೋರು ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ನೀವು ಕ್ವಾಲಿಟಿ ಆಫ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಕ್ವಾಲಿಟಿ ಆಫ್ ಪ್ರೋಗ್ರಾಮ್ ನೋಡಿ, ಗ್ಯಾಪ್ ಸಿಗುತ್ತೆ ನಿಮಗೆ. ಸೆಟ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಒಂದು ಒಳ್ಳೆ ಎಸ್ಥೆಟಿಕ್. ನಾವು ಯಾಕಂದರೆ ಅಲ್ಲಿಂದ ಮಕ್ಕಳು ನೋಡ್ತಾರೆ, ಹೆಣ್ಮಕ್ಳು ನೋಡ್ತಾರೆ, ಜನ ನೋಡ್ತಾರೆ. ಒಂದು ಸೊಸೈಟಿನ ಡೆವಲಪ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಈಸ್ ಆರ್ಟ್. ಆರ್ಟ್ ಹ್ಯಾಸ್ ದಟ್ ಜವಾಬ್ದಾರಿ. ಈಗ ನೀವು ಬರೀತೀರಾ, ಯು ಆರ್ ರೈಟಿಂಗ್ ಗುಡ್ ಲ್ಯಾಂಗ್ವೇಜ್. ನೀವು ಆ ಲ್ಯಾಂಗ್ವೇಜ್ನೇ ಕಾಂಪ್ರಮೈಸ್ ಮಾಡಿಬಿಟ್ರೆ ಯಾಕೆ ಬರೀತೀರಾ? ಸೊ ಇದನ್ನೆಲ್ಲ ನೋಡ್ತಾ ನನಗೆ ಒಂದು ಡೌಟ್ ಏನಂದ್ರೆ, ಆನ್ ಡಿಮ್ಯಾಂಡ್ ಜನನೇ ಈ ಥರ ಕಾಂಟೆಂಟ್ ಕೇಳ್ತಿದಾರ, ಇಲ್ಲ ಬೇರೆ ಏನೂ ಕಾಂಟೆಂಟ್ ಇಲ್ಲದೆ ಸುಮ್ಮನೆ ಕನ್ಸ್ಯೂಮ್ ಮಾಡ್ತಿದಾರ? ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ನಂಗೆ ಒಂದು ಡೌಟ್ ಏನಂದ್ರೆ, ಪ್ರೋಗ್ರಾಮ್ ಎಸ್ಥೆಟಿಕ್ಸ್, ಲ್ಯಾಂಗ್ವೇಜ್ ಆ್ಯಂಡ್ ಡೈರೆಕ್ಷನ್ ಮೇಲೆ ಒತ್ತು ಕೊಟ್ಟು ಕ್ರಿಯೇಟ್ ಮಾಡೋ ಕಾಂಟೆಂಟ್ನ ಜನ ನೋಡ್ತೀನಿ, ಬೇಡ ಅಥವಾ ಬೋರಿಂಗ್ ಅನ್ಸುತ್ತೆ ಅವ್ರಿಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಫ್ಯೂಚರ್ ಆಫ್ ಕನ್ನಡ ರಿಯಾಲಿಟಿ ಶೋಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಎಲ್ಲಿಗೆ ಹೋಗ್ಬೋದು? ಕಮೆಂಟ್ ಮೇಲೆ ತಿಳಿಸಿ. ವಿಲ್ ಟಾಕ್ ಅಬೌಟ್ ಇಟ್.